ಆರುವ ದೀಪದ ಪೂಜೆ ದೇವನಿಗೆ ಅವಶ್ಯಕತೆ ಇದೆ. ಯಾವುದು ನಿಜವಾದ ಪೂಜೆ? ಬಸವಣ್ಣನವರು ಬಹಳ ಸುಂದರವಾದ ಜೀವನ ದರ್ಶನ ಮಾಡಿಸಿದಲ್ಲ. ಲಿಂಗವ ಪೂಜಿಸಿ ಫಲವೇನಯ್ಯ, ಏನು ಪೂಜೆ ಮಾಡಿದ ಫಲಪ್ಪ ನೀನು? ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ. ನೀನು ಪೂಜೆ ಮಾಡಿ ಎಲ್ಲಪ್ಪ ತಿಳ್ಕೊಂಡು ಏನು ಯಾವುದು ನಿಜವಾದ ಪೂಜೆ ಅಂತ. ಅದಕ್ಕೆ ಅವರೊಂದು ಮಾತು ಬರೆದು, ನಿಜವಾದ ಪೂಜೆ ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡದಂತೆ ಬದುಕುವ ಜೀವನವೇ ನಿಜವಾದ ಪೂಜೆ. ನಿನ್ನ ಮಾತಿನಿಂದ, ನಿನ್ನ ಕಾರ್ಯದಿಂದ ಇನ್ನೊಬ್ಬರ ಮುಖದ ಮೇಲೆ ನಗಿ ಇತ್ತು, ಇನ್ನೊಬ್ಬರ ಹೃದಯದಲ್ಲಿ ಸಂತೋಷ ತುಂಬಿತ್ತು ಅಂದ್ರೆ ಅದು ನಿಜವಾದ ಪೂಜೆ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ. ಅವರ ಸುಖವೇ ಎನ್ನ ಸುಖ, ಅವರ ದುಃಖವೇ ಎನ್ನ ದುಃಖ. ಕೂಡಲ ಸಂಗನ ಶರಣರು ಮನನೊಂದರೆ ಆನು ಬೆಂದೆನು ಕೂಡಲ ಸಂಗ. ಇನ್ನೊಬ್ಬರಿಗೆ ನೋವಾದ್ರ ನನಗೆ ನೋವಾಗ್ತಿತ್ತು ಅಂದ್ರೆ ಅದು ನಿಜವಾದ ಪೂಜಾ ಅಂತ ಕರೆದ್ರ ಬಸವಣ್ಣ. ಯಾರಿಗೆ ನೋವುಂಟು ಮಾಡದಂತೆ ಬದುಕುವುದೇ ನಿಜವಾದ ಪೂಜೆ. ನಮ್ಮ ಪೂಜೆ ಹಾಗಿರುವುದಿಲ್ಲ. ಏನು ಓದ್ವೇನ, ಎರಡು ಕೆಟ್ಟ ಕಾಯಿ ಒಡೆದ್ವೇನ ಬೇಡಿಕೊಳ್ಳೋದು. ಏನು ಅಭಿಷೇಕ ಮಾಡಿಸಿರ್ತೀರಿ ನೀವೆಲ್ಲ, ಸಂಕಲ್ಪ ಮಾಡತಿರ್ತಾರೆ ನೋಡಬೇಕು. ಅಭಿಷೇಕಕ್ಕೆ ಸಂಕಲ್ಪಕ್ಕೆ ಕುಂತಾರೆ ಇವರು. ಏನು ಮಾಡ್ಯಾರ? ಪುತ್ರ ಪೌತ್ರ ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು. ಏನು ಕೇಳ ನಾವು ಅಂದ್ರ ಪುತ್ರ ಪೌತ್ರ, ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಕುಂತು ಉಂಡ್ರು ಸವಿಬಾರದು ಅಷ್ಟು ಧನ ಕನಕ ನೀ ಕೊಡಬೇಕು. ಎದಕ್ಕ? ಸಂಕಲ್ಪಕ್ಕೆ ಕುಂತಾರೆ. ಕೇಳಿದ್ದೇನು? ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಕುಂತು ಉಂಡ್ರು ಸವಿಲಾರ್ದಷ್ಟು ಸಂಪತ್ತು ಕೊಡಬೇಕು ನೀನು. ಇವ ಅಭಿಷೇಕಕ್ಕೆ ಬರ್ತಿದ್ದ 11 ರೂಪಾಯಿ ಬರೆಸಾನ. 11 ರೂಪಾಯಿ ಬರೆಸಿ ಒಟ್ಟ ಮೊಮ್ಮಕ್ಕಳವರೆಗೂ ಸವಿಬಾರ್ದು. ಇದು ಯಾವ ಪೂಜೆ? ಆದರೆ ಶರಣರ ಪೂಜೆ ಇನ್ನೊಬ್ಬರ ನೋವಿಗಾಗಿ ಮಿಡಿಯುವ ಮನಸ್ಸಿದೆಯಲ್ಲ, ಅದು ನಿಜವಾದ ಪೂಜೆ. ಪ್ರೇಮ ತುಂಬಿದ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿದ ಶಿರ, ಸನ್ಮಾರ್ಗದತ್ತ ಹೆಜ್ಜೆ ಹಾಕುವ ಕಾಲುಗಳು. ಪ್ರೇಮದಿಂದ ತುಂಬಿದ ಕಣ್ಣ, ಶ್ರದ್ಧೆಯಿಂದ ತುಂಬಿದ ಶಿರ, ಸನ್ಮಾರ್ಗದತ್ತ ಹೆಜ್ಜೆ ಹಾಕುವ ಕಾಲುಗಳು, ಬಿದ್ದವರನ್ನೆತ್ತಲಿಕ್ಕೆ ಚಾಚುವ ಹಸ್ತಗಳಿದೆಯಲ್ಲ, ಇದು ನಿಜವಾದ ಪೂಜೆ. ಇಂಥ ಪೂಜೆ ಮಾಡಿದ್ರು ಎಲ್ಲರೊಂದಿಗೆ ಕೂಡಿ ನಾನೂ ಸಂತೋಷವಾಗಿರಬೇಕು, ನನ್ನ ಜೊತೆಗಿರುವ ಜಗತ್ತು ಸಂತೋಷವಾಗಿರಬೇಕು. ಇದು ದೇವನ ಪೂಜೆ ಅಂತ ಕರೆದ್ರವರು. ದೇವರು ಜಗಲಿ ಮೇಲೆ ಇವ ಹೋಗಿ ನಮಸ್ಕಾರ ಮಾಡುತ್ತಿದ್ದ. ನಮಸ್ಕಾರ ಮಾಡುವ ಕೂಡಲೇ ದೇವ್ರ ಹತ್ರ ಜಗಲಿ ಇರ್ತಿತ್ತಲ್ಲ, ಜಗಲಿ ಹತ್ರ ಊದಿನ ಕಟ್ಟಿ ಮ್ಯಾಲ ಇಡ್ತಿತ್ತ. ಅದು ಊದಿನ ಕಟ್ಟಿ ಇವಾಗ ಕೇಳಿದ, ಅಲ್ಲ ದೇವರು ಯಾಕೆ ನಿನ್ನನ್ನು ಮಗ್ಗಲ್ದಾಗ ಕರ್ಕೊಂಡು ಕೂಡ್ತಾನ, ನನಗೆ ಯಾಕೆ ಹೊರಗ ನಿಂದ್ರಂತಾನು? ಅಲ್ಲ ನೀ ಮಾಡದ ಅಂತ ಕೆಲಸ ಮಾಡುತ್ತೀನಿ, ಅದಕ್ಕೆ ನಿನ್ನ ಹೊರಗಿರುವ. ಅಲ್ಲ ಕರೆಕ್ಟು, ನನಗೆ ಯಾಕೆ ಹೊರಗೆ ನಿಂದ್ರಂತಾನ, ನಿನಗ ಯಾಕೆ ಮಗ್ಗಲ್ ಕರ್ಕೊಂಡು ಬಾಜು ಕುಂದರ್ಸ್ಕೊಂಡು ಕೂಡ್ತಾನಲ್ಲ ನಿನಗೆ ದೇವರು. ಅವಾಗ ಊದಿನ ಕಟ್ಟಿ ಹೇಳ್ತು, ನೋಡು ನನಗೆ ಯಾಕೆ ಮಗ್ಗಲ್ ಕರ್ಕೊಂಡು ಕೂಡುತ್ತಾನಂದ್ರೆ ನಾನು ನನ್ನ ಸುಟ್ಟುಕೊಂಡು ಇನ್ನೊಬ್ಬರ ಮನ್ಯಾಗ ಸುವಾಸನೆಯ ಸಂತೋಷ ತುಂಬುತ್ತೇನೆ, ಅದಕ್ಕೆ ಮಗ್ಗಲ್ ಕರ್ಕೊಂಡು ಕೂಡುತ್ತಾನೆ. ನೀ ಇನ್ನೊಬ್ಬರ ಮನೆ ಸುಟ್ಟು ಸಂತೋಷ ಪಡ್ತಿಲ್ಲ, ಅದಕ್ಕೆ ಹೊರಗಿಟ್ಟಿರ್ತಾನೆ. ನೀ ಇನ್ನೊಬ್ಬರ ಮನೆ ಸುಟ್ಟು ಸಂತೋಷ ಇರ್ಬೇಕಲ್ಲ ನಾವು. ನನ್ನ ಹಂಗಲ್ಲ, ನಾವು ನಮ್ಮನ್ನು ಸುಟ್ಟುಕೊಂಡು ಜಗತ್ತು ಸುಖಿಯಾಗಿರ್ಬೇಕಂತೀವಲ್ಲ, ಅದಕ್ಕೆ ದೇವರು ನಮಗೆ ಮಗ್ಗಲ್ ಕರ್ಕೊಂಡು ಕೂಡುತ್ತಾನೆ. ಇದು ಪೂಜೆ. ಪೂಜೆ ಅಂದ್ರೆ ಇನ್ನೊಬ್ಬರು ಸಂತೋಷವಾಗಿರಬೇಕು. ನನ್ನ ಮಾತು ನನ್ನ ಕಾರ್ಯಗಳಿಂದ
ಈ ವಿಶ್ವ ಸಂತೋಷ ಪಡ್ತು ಅಂದ್ರೆ ವಿಶ್ವಾತ್ಮ ಸಂತೋಷ ಪಡ್ತಾನ. ಇದು ದೇವ ಪೂಜೆ ಅಂತ ಕರೀತಾರೆ. ಇದೆಲ್ಲ ನಿಮ್ದೊಂದು ಕೋಆಪರೇಟಿವ್ ಸಿಸ್ಟಮ್ ಐತಿ. ಇದೇನು ಎಲ್ಲರೂ ಸಂತೋಷವಾಗಿರ್ಬೇಕಂತ ಹೇಳೋದಲ್ಲೇನಿಲ್ಲ. ನಾವು ಸಂತೋಷವಾಗಿರಬೇಕು, ಜಗತ್ತು ಸಂತೋಷವಾಗಿರಬೇಕು. ಇದು ಈ ನಿಸರ್ಗದೊಳಗೆ ಎಲ್ಲಿ ಸಹಕಾರ ಇಲ್ಲ ಹೇಳಿ. ನಿಸರ್ಗದ ಪ್ರತಿಯೊಂದು ವಿಷಯವನ್ನು ತಗೊಳ್ಳಿ. ನಿಮ್ಮ ದೇಹ ತಗೊಳ್ಳಿ. ಸುಮ್ಮನೆ ನಿಮ್ಮ ದೇಹ ತಗೊಂಡ್ರ ನೀವು ಮನ್ಯಾಗ ಎಷ್ಟು ಮಂದಿ ಇರ್ತೀರಿ? ಮನ್ಯಾಗ ಒಂದು 4 ಮಂದಿ ಇರ್ತೀರಿ. ಅದೊಂದು ಗಂಡ ಹೆಂಡತಿ, ಅದೊಂದು ಮುದುಕ ಮುದುಕಿ, ಅವು 2 ಹೆಣ್ಮಕ್ಳು ಕೊಟ್ಟಿದ್ರೆ ತವ್ರ ಮನೆಗೆ ಹೋಗಿರ್ತಾರೆ. ಒಂದು ಅತ್ತಿ ಸೊಸಿ ಅವ ಇರ್ತಾವೆ. ಇಷ್ಟು 4-5 ಮಂದಿ ಇರ್ತೀರಿ ಮನ್ಯಾಗ. 5-6 ಮಂದಿ ಇದ್ರೆ ಹೊಂದಿಕ್ಕಿಲ್ಲ. ಒಬ್ಬರಿಗೊಂದು ನೀವು ಸ್ವಾಮಿಗಳ ಹತ್ರ ಬಂದ್ರೆ ಅವ್ರು ಮೊದಲನೇ ಕೇಳಿದ್ರೆ, ಯಪ್ಪ ಒಟ್ಟ ತಾಳಿಲ್ಲ ತಂತಿಲ್ಲ. ಎಲ್ಲಿದು ತಾಳ ತಂತ ಎಲ್ಲಿ ಹುಡುಕ್ಯಾರನ್ನ ಶಬ್ದ ಕನ್ನಡ ಡಿಕ್ಷನರಿಗಂತೂ ಇಲ್ಲ. ಒಟ್ಟು ಮನ್ಯಾಗ ಹೋಗಿ ಕೂಡಲೇ ರಿಪಿ 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 ಎಲ್ಲೈತಿದ್ ರಿಪಿ ರಿಪಿ. ಯಾವ ಡಿಕ್ಷನರಿಗಿಂತ ಕಿಟಲ್ರಂತೂ ಬರ್ದಿಲ್ಲ. ಇವ್ರಿಗೆ ಕಿಟಿಕಿಟಿಯವರು ಬರ್ದಾರೆ. ಇವರು ಒಟ್ಟು ತಾಳಿಲ್ಲ. ಅದಾವ 4 ಅದಾವ ಮನ್ಯಾಗ. 4-5 ಇದ್ರ ಇಷ್ಟು ಹೊಂದಾಣಿಕೆ ಇಲ್ಲ ಮನ್ಯಾಗ. ಅದು ಒಂದು ಅತ್ತಿ, ಇದು ಒಂದು ಸೊಸಿ, ಇದು ಒಂದು ಗಂಡ, ಇದು ಒಂದು ಹೆಂಡತಿ. ಇಟ್ಟ 5-6 ಅದಾವ. ಓಸು ಒಂದೊಂದು ದಿಕ್ಕ. ಈಗ ವಾಸ್ತು ಪ್ರಕಾರ ಒಂದೇ ಇಲ್ಲ, 4 ಬಾಕ್ಲು ಹಚ್ಬೇಕಂದ್ರೆ ಚಲೋ ವಾಸ್ತು. ಈಗ ಮನೆಗೆ ಒಂದೇ ಬಾಕ್ಲು ಹಚ್ಚಂಗ ಇಲ್ಲ. ಒಂದು ಹುಡುಗ ಅದು ಯಾರೋ ಕೇಳಿದ್ರು, ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಕೈ ಎತ್ತರಿ.